ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಒಂದು ಅದ್ಭುತ ಒಂದು ವ್ಲಾಗು. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಒಂದು ಅದ್ಭುತವಾದ ವ್ಲಾಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಾವು ಮಾಡ್ತಿರೋ ವ್ಲಾಗ್ ಬಂದ್ಬಿಟ್ಟು ಯಾವುದು ಅಂದರೆ ಹೈಡ್ ಆ್ಯಂಡ್ ಸೀಕ್. ಹೈಡ್ ಆ್ಯಂಡ್ ಸೀಕ್ ನಾವು ಆಡ್ತಾ ಇರೋದು ಗೈಸ್. ನೀವು ಎಲ್ಲಾರು ತುಂಬಾ ಬ್ಲಾಗಲ್ಲೂ ಕೂಡ ಒಂದು ವಿಲ್ಲಲ್ಲಿ ಅಥವಾ ದೊಡ್ಡ ಎರಡೆರಡು ಮನೆ ಇರೋದ್ರಲ್ಲಿ ಏನು ಬ್ಲಾಗು ಅಥವಾ ಹೈಡ್ ಆ್ಯಂಡ್ ಸೀಕ್ ಮಾಡಿರೋದು ನೋಡಿದ್ದೀರಾ. ಆದರೆ ಇವತ್ತು ನಾವಿರೋ ಒಂದು ಬಿಲ್ಡಿಂಗ್ ಅಲ್ಲೇ ಯೂಸ್ ಮಾಡ್ಕೊಂಡು ಹೈಡ್ ಆ್ಯಂಡ್ ಸೀಕ್ ಆಡ್ತಿರೋದು ಗೈಸ್. ಒಳ್ಳೆ ಎತ್ತದ್ನಪ್ಪ ಗೈಸ್. ಹೈಡ್ ಆ್ಯಂಡ್ ಸೀಕ್ ಆಡ್ತಿರೋದು ನಮ್ಮ ಜೊತೆಗೆ ನಮ್ಮ ಚಿರು, ನಮ್ಮ ಮುದ್ದಾದ ಚಿನ್ನಿ, ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು ನಮ್ಮ ಸುವೇಲ್ ಬೈ, ನಮ್ಮಪ್ಪ, ನಮ್ಮಮ್ಮ, ಈ ಕಡೆ ನಮ್ಮ ಚೋಟ ಮರಿ, ಅಂಡ್ ಈ ಕಡೆ ನಮ್ಮ ಅಕ್ಕ, ಈ ಕಡೆ ನಿಮ್ಮ ಕ್ರಶ್. ಅವನಿಗೆ ಯಾವ್ದು ಹೇಳಿದ್ರೆ ಬ್ಲಸ್ ಆಯ್ತಾನ ಅವನು ಕ್ರಶ್. ಅವನ ನೋಡಿ ಈಗ ನಗ್ತಾ ನೋಡು ಗೈಸ್. ನಾವೆಲ್ಲರೂ ಸೇರಿ ಇವಾಗ ಆಡ್ತಿರೋದು ಹೈಡ್ ಆ್ಯಂಡ್ ಸೀಕು. ಸೊ ಹೈಡ್ ಆ್ಯಂಡ್ ಸೀಕ್ ಅಂದ್ರೆ ಗೊತ್ತು, ಕಾಮನ್ ಕಣ್ಣ ಮುಚ್ಚೆ ಆಟ. ಸೊ ಸಿಂಪಲ್, ಏನ್ ಜಾಸ್ತಿ ಏನಿಲ್ಲ. ನೀವು ಇವಾಗ ಎಲ್ಲೆಲ್ಲಿ ಔಸ್ಕೋಬಹುದು ಅಂದ್ರೆ ಈ ಫ್ಲೋರ್ ಏನಿದೆಯೋ ಈ ಫ್ಲೋರ್ನ ಯೂಸ್ ಮಾಡ್ಕೋಬಹುದು. ನಮ್ಮ ಮನೆ ಯೂಸ್ ಮಾಡ್ಕೋಬಹುದು, ಆ ಕಡೆ ಕಾರ್ನರ್ ಯೂಸ್ ಮಾಡ್ಕೋಬಹುದು. ಇವ್ರ ಮನೆ ಅವ್ರ ಮನೆ ಹೋಗಂಗಿಲ್ಲ. ಮೇಲ್ಗಡೆ ಅಕ್ಕ ಮನೆಗೆ ಹೋಗ್ಬೋದು, ಟೆರೆಸ್ ಹೋಗ್ಬೋದು, ಅದ್ರ ಮೇಲ್ಗಡೆ ಟೆರೆಸ್ಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಾನು ಕೆಳಗಡೆ ಹೋಗ್ತೀನಿ, 5 ಮಿನಿಟ್ಸ್ ಟೈಮ್ ಇರುತ್ತೆ. 5 ಮಿನಿಟ್ಸ್ ಟೈಮಲ್ಲಿ ನೀವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಔಸ್ಕೋತೀರಾ. ಔಸ್ಕೊಂಡಾದ್ಮೇಲೆ ನಾನು 30 ಮಿನಿಟ್ಸ್ ಅಲ್ಲಿ ಏನಾದರೂ ಎಲ್ಲರೂ ಕಂಡಿಡಿದ್ರೆ, ಅಂದ್ರೆ ಫುಲ್ 30 ಮಿನಿಟ್ಸ್ ಅಲ್ಲಿ ಎಲ್ಲರೂ ಕಂಡಿಡಿದ್ರೆ ಯಾರಿಗೂ ಬಹುಮಾನ ಸಿಗಲ್ಲ. 30 ಮಿನಿಟ್ಸ್ ಅಲ್ಲಿ ನನ್ಗೆ ಯಾರಾದ್ರೂ ಒಬ್ರನ್ನ ಐಡೆಂಟಿಫೈ ಮಾಡಕ್ ಆಗ್ತಾನೆ ಇಲ್ಲ ಅಂದ್ರೆ ಆ ಒಬ್ಬ ಪರ್ಸನಿಗೆ ಒಂದು ಒಳ್ಳೆ ಬಹುಮಾನ ಇದೆ. ಚೆನ್ನಾಗಿದೆ 30 ನಿಮಿಷನಾ? ನಮ್ಗೆ 5 ನಿಮಿಷ ಕೊಡ್ತಾ ಇದ್ದಾನೆ ಅದು. ಆದ್ರೆ ಬಹುಮಾನ ಸಿಗೋದು ಒಬ್ರಿಗೇನೆ. 5 ನಿಮಿಷಕ್ಕಂತ 5 ಮಿನಿಟ್ಸ್ ಅಲ್ಲ, ಜಾಸ್ತಿ ಆಯ್ತು, ಕಮ್ಮಿ ಆಯ್ತದು 15 ಮಿನಿಟ್ಸ್. ಯಾರಿಗೆ ಗೊತ್ತ ಅಕ್ಕ, ಏನಂದ್ರೆ ನಿಮ್ ಇದ್ರಲ್ಲಿ ಖತರ್ನಾಕು ಎಲ್ಲಾರು ಇದಾರೆ ಅಕ್ಕ. ಎಲ್ಲೆಲ್ಲ ಔಸ್ಕೋತಾರೆ ಅಂತ ಗೊತ್ತಾಗಲ್ಲ. 6 ನಿಮಿಷ ಓಟ್ ಎತ್ತು. ಎಲ್ಲಾ ಬ್ಲಾಗ್ ಅಲ್ಲಿ ಓಟ್ ಎತ್ತಿದೆ. 10 ನಿಮಿಷ ಓಟ್ ಎತ್ತಣ, 10 ನಿಮಿಷ ಓಟ್ ಎತ್ತಣ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 5 ನಿಮಿಷ. ಎಷ್ಟನೇ ಕ್ಲಾಸು? 6 ನಿಮಿಷ. ಎಷ್ಟನೇ ಕ್ಲಾಸು? 6. 11 ನಿಮಿಷ. 6ನೇ ಕ್ಲಾಸ್. 7 ನಿಮಿಷ ಮಾಡ. ಗೈಸ್, ಅವಾಗ ಅವ್ನ ಅಬ್ಸರ್ವ್ ಮಾಡ್ತಾರೆ. ಅವನೇನೋ ಒಂದು ಕ್ಲೂ ಕೊಡ್ತಾ ಇರ್ತಾನೆ ಈ ಕಡೆಗೆ. 1 2 3 4 5 6 7 8 9 ನಿಮಿಷ. ಗೈಸ್, ಇಲ್ಲಿ ಈ ಆಟದಲ್ಲಿ ಜೀವನ್ ಕೂಡ ಆಡ್ ಆಗ್ತಾನೆ. ಇನ್ನೊಬ್ಬ ಗೈಸ್, ಮುಖ ತೋಸಮ್ಮ, ನಮ್ಮ ಸೃಜನ್ ಆಡಾಗ್ತಾನೆ. ನೋಡಿ ಗೈಸ್, ಎಷ್ಟು ವಾದ ಮಾಡ್ತವ್ರೆ ಅಪ್ಪ. ತೋರ್ಸಿದಷ್ಟ ಔಟು. ಅಮ್ಮ ಟೀಮಲ್ಲಿ ನಿಂತಾರೆ ಯೋಚನೆ ಮಾಡೋದು ಓಕೆ ಅಮ್ಮ, ಆದ್ರೆ ಖತರ್ನಾಕ್ಗಳು ಕೆಲವರು ಇರ್ತಾರೆ ಇಲ್ಲಿ. ಅಲ್ಲಿ ಏನು ಜಾಗನೇ ಇಲ್ಲ, ಅಲ್ಲಿ ಎಲ್ಲಿ ಬಚ್ಚಿಕೊಂತೀರಿ, ಆಗಲ್ಲ ಅದು. ಗೈಸ್, ಫೈನಲಿ 6 ನಿಮಿಷ ಫೈನಲ್ ಆಗಿದೆ. ಆಮೇಲೆ ಇನ್ನೊಂದು, ನೀವು ನಿಮ್ ಮೊಬೈಲ್ ಅಲ್ಲಿ ನಿಮ್ಮ ಫ್ರಂಟ್ ಕ್ಯಾಮ್ರಾ ಹಿಡ್ಕೊಂಡು ನಿಮ್ಮ ಮುಖಗಳನ್ನ ತೋರಿಸ್ಬೇಕು. ಎಲ್ಲೆಲ್ಲಿ ಔಚ್ಕೊಂಡಿದ್ದೀರೋ, ಎಲ್ಲಿ ಏನು ಇರ್ತಾ ಅಂತ ನಿಮಗೆ ಕೊಡ್ತೀವಿ, ಎಲ್ಲೆಲ್ಲಿ ಇದೆ ಅಂದ್ಬಿಟ್ಟು. ನನ್ನ ಫೋನ್ ಬುಜ್ಜಿ ಕೊಡ್ತೀನಿ, ಬುಜ್ಜಿ ಕೊಡ ಫೋನ್ ನಾನು ಕೊಡ್ತೀನಿ, ವರಿ ಮಾಡ್ಕೋಬೇಡ. ಓಕೆ ಅಲ್ಲ, ಇರಿ ಫೋನ್ ಎತ್ಕೊಳ್ಳಿ ಯಾರ್ಯಾರು ಅಂತ. ಗೈಸ್, ಎಲ್ಲರೂ ರೆಡಿ ಆಗಿದ್ದಾರೆ ಹೈಡ್ ಆ್ಯಂಡ್ ಸೀಕ್ ಆಡೋದಕ್ಕೆ. ಆಯ್ತು, 10 ನಿಮಿಷನೇ ಔಸ್ಕೊಳಕ್ ಆಯ್ತು. ಎಲ್ಲರೂ ರೆಡಿ ಆಗಿದ್ದಾರೆ ಔಸ್ಕೊಳಕ್ಕೆ. ನೀವೆಲ್ಲರೂ ರೆಡಿ ಇದ್ದೀರಾ? ಜೋರಾಗಿ ಹೇಳ್ರು ಮಾರೆ. ಔಸ್ಕೊಳಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ? ಓಕೆ, 10 ನಿಮಿಷ ಟೈಮು ನಿಮ್ಮೆಲ್ರಿಗೂ. 3 2 1 ಸ್ಟಾರ್ಟ್. ಗೈಸ್, ಒನ್ ಆಫ್ ದ ಕ್ರೇಜಿ ಆಗಿದೆ ಗೈಸ್. ನಂಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಕಂಪ್ಲೀಟ್ ಏನದು ಹೈಡ್ ಆ್ಯಂಡ್ ಸೀಕ್ ಅಲ್ವಾ? ಹಿಂಗಂದ್ರೆ ಆಲ್ಮೋಸ್ಟ್ ಎಲ್ಲರೂ ವಿಲ್ಲಾದಲ್ಲಿ ಮಾಡಿರ್ತಾರೆ. ಬಟ್ ಇವಾಗ ನಾವು
ಕಂಪ್ಲೀಟ್ ಮನೆಯಲ್ಲೇ ಮಾಡ್ತಾ ಇರೋದು. ನೋಡೋಣ ಏನು ಕತೆ ಅಂದ್ಬಿಟ್ಟು. ಸೊ ಅವ್ರಿಗೆ ಎಲ್ರಿಗೂ ಟೈಮ್ ಕೊಟ್ಟಿರೋದು 10 ನಿಮಿಷ. ಸೊ 10 ನಿಮಿಷದಲ್ಲಿ ಎಲ್ಲರೂ ಓಸ್ಕೋತಾರೆ. ನೋಡೋಣ ಗೈಸ್ ಯಾರ್ಯಾರ ಕ್ರಿಯೇಟಿವಿಟಿ ಎಷ್ಟು ಸಖತ್ತಾಗೈತೆ, ಎಷ್ಟೆಲ್ಲ ಸಖತ್ತಾಗಿ ಆಡ್ತಾರೆ, ಎಷ್ಟೆಲ್ಲ ಸಖತ್ತಾಗಿ ಓಸ್ಕೋತಾರೆ ಅಂತ ನೋಡಬೇಕು. ಕ್ಯೂರಿಯಾಸಿಟಿಯಿಂದ ನಾನು ಕಾಯ್ತಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮು ಈ ಒಂದು ಲೈಕ್ ಇದೇ ಬಿಲ್ಡಿಂಗಲ್ಲಿ ಒಂದು ಐಡೆಂಟ್ ಸಿಕ್ ಮಾಡ್ತಾ ಇರೋದು. ನೋಡೋಣ ಏನು ಕತೆ ಹೆಂಗೆ ಅಂತ. ನನಗೆ ಇದರಲ್ಲಿ ಮೇಲೆ ಹೋಗ್ತಿರೋ ಟೈಮಲ್ಲಿ ಟೆರೆಸ್ ಮೇಲೆ ಅದು ಹೆಂಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಎಲ್ಲ ಸೇಫಾಗಿರಲಿ, ಹುಷಾರಾಗಿರಲಿ. ಯಪ್ಪ ನಂದೊಂದು ಇದರಿಂದ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗಿರೋದು ಭಯ ಅದು ಬೇರೆ ಇದೆ. ಅದನ್ನು ಹೇಳ್ಬೇಕಿತ್ತು, ನಾನು ಮತ್ತೆ ಹೋದ್ಬಿಟ್ಟೆ. ಗೈಸ್ ಅವರೆಲ್ಲ ಎಲ್ಲೆಲ್ಲಿ ಲೌಸ್ಕೊತಿದ್ದೀರಾ ಅಂತ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಾ, ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ವಿಡಿಯೋ ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೇಗ 200K ಹಿಟ್ ಮಾಡ್ಬೇಕು ನಾವು. ಓಕೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ನಿಮಿಷ ಬಾಕಿ, ಕಾಯ್ತಾ ಇದ್ದೀನಿ ಹೋಗೋದಕ್ಕೆ. ಗೈಸ್ ಫೈನಲಿ 3:10 ಆಯಿತು. ಇವಾಗ ಇನ್ನೊಂದು 6 ಮಿನಿಟ್ಸಲ್ಲಿ ನಾನು ಕಂಡುಹಿಡಿಬೇಕು. ಬರ್ತಾ ಇದ್ದೀನಿ. ಸ್ಟಾರ್ಟೆಡ್. ಯಪ್ಪ ಯಾರ್ಯಾರು ಎಲ್ಲೆಲ್ಲವರು ಏನು ಕತೆನೋ ಹುಡ್ಕೋದು. ಯಾರಿದು ಯಾರಿದು? ಯಾವ ಮೇಲ್ಗಿಲ್ಲ ಹೋಗ್ಬಿಟ್ರಾ? ಏನಿದು? ಜೀವನ ಕಾಣಿಸ್ತಿದ್ದೆ ಮುಚ್ಚಿಕೊಳ್ಳೋ ಇಲ್ಲ. डॉन को पकड़ना मुश्किल ही नहीं नामुमकिन है. ಅಯ್ಯೋ ರೂಮಲ್ಲಿ ಹುಡ್ಕದೇ ಇರೋದು. ಯಾರ್ಯಾರು ಮಂಚದ ಕೆಳಗಡೆ ಹೋಗೋರು? ಏನಿದು? ಯಾರಿಗೂ ಅಯ್ಯೋ ಇದೇನಿದು? ಯಾರಿದು? ಬಾಮ ಜೀವನ್ ಯಾರಿದು? ಬಾಯಲ್ಲಿ ಕಣ್ಣಿಡ್ದು ಬಂದೈತೆ. ಬಾರ ನೋಡಾಯ್ತು, ಟೈಮ್ ಇಲ್ಲ, ಬಾರೋ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಓಯ್ ಗೈಸ್ ಮೇಲೆ ಬಣ, ಈಗ ಮೇಲೆ ಈ ಕಾರ್ನರ್ ಒಂದು ಐತೆ. ಈ ಕಾರ್ನರ್ ಒಂದು ನೋಡ್ಬೇಡ. ಕಾರ್ನರ್ ಯಾರಿಲ್ಲ. ಬಾಗಿಲು ಹಾಕೊಂಡವ್ರಿ, ಇದು ಮೋಸ. ಇದು ಬಾಗಿಲು ತೆಗಿಬೇಕು. ಓಹ್ ಒಲ್ಲ ಯಾರಪ್ಪ ಇದು? ಈ ಥರ ಎಲ್ಲ ಅದೇನಪ್ಪ ಹಿಂಗೆ ಹಿಡ್ಕೊಂಡು ಔಟು. ಅಯ್ಯೋ ಅದ್ಯಾರು? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಅಕೌಟ್. ಏನ್ ಗುರು ಅಲ್ಲೋ ಗುರೋರು? ಈ ಕಡೆ ಇದೆಲ್ಲೋ ಸೌಂಡ್ ಬಂತು, ಗುರ್ರ ಅನ್ನೋದು. ಅಯ್ಯೋ ಕಾಯುತ್ತಿರುವೆ ಎಲ್ಲ ಮರೆತು. ಕಿಲಾಡಿ ಗುರು ಹೇಮಂತ್ ಕ್ರೇಜಿ. ನೆಕ್ಸ್ಟ್ ಲೆವೆಲ್ ಅಪ್ಪ. ಅಯ್ಯೋ ಮಂಚದ ಕೆಳಗೆ ಇಲ್ಲ, ಸೌಂಡ್ ಬಂತು ಕೂ ಅಂತ. ಅದು 3 ಜನ ಊಟ. ನಮ್ಮ ಅಮ್ಮನ ಹಿಡಿಯೋಕೈತಿಲ್ಲ ನಾನು. ಗೈಸ್ ನನ್ನ ಮಗ ಕಂಡುಹಿಡಿತಾನಂತ ನನಗೆ ಗೊತ್ತು. ಯಾಕೆಂದರೆ ನಾನು ಪಬ್ಲಿಕಲ್ಲಿದ್ದೀನಿ. ನಾನೇನು ಕತ್ಲೆಯಲ್ಲಿ ಏನು ಕುತ್ಕೊಂಡಿಲ್ಲ. ಯಾರದು? ಸುಜಾನ್ ಔಟು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆದ್ರೂ ನೋಡೋಣ ಇಲ್ಲಿಗೆ ಬರ್ತಾನೋ ಇಲ್ವೋ, ಏನು ಯಾರನ್ನಾರ ಕಂಡುಹಿಡಿತಾನೋ ನೋಡೋಣ. ಇಲ್ವಾ? ಈ ಡ್ರಮ್ ಮಾಡಿ ಎದ್ರು ಅದಕ್ಕೆ ನಾನೇ 1 ಸೆಕೆಂಡ್ಗೆ ಎದ್ರು ಹೋಗ್ಬಿಟ್ಟೆ. ಯಪ್ಪ ಅಮ್ಮ ಔಟ್, ಸುಜನ್ ಔಟ್. ಅದು ಎಲ್ಲೋ ಡ್ರಮ್ ಮಾಡಿ ಹೋಗ್ಬಿಟ್ಟೆ. ಚಳಿ ಓಪನ್ ಅವನ ಮೇಲೆ ಹತ್ತಿರ ಸಾಕು, ಕಾಣಿಸ್ಕೊಂಡ್ಬಿಡ್ತೀನಿ. ಬಂದ ಗೈಸ್ ಬಂದ. ಸುವೇಲ್ ಔಟು. ಯಾವುದೋ ಇದು ಡ್ರಮ್ ಗ್ಯಾಪಲ್ಲಿ ಇಲ್ಲೇ ಇದ್ದೀನಿ. ಇದೇ ಬೆಸ್ಟ್ ಗೈಸ್ ಅನಿಸ್ತು. ನೋಡೋಣ ಕಂಡಿಡಿತೇನೆ. ಹುಷಾರು ಹುಷಾರಾಗಿ ಬರೋ. ಗೈಸ್ ಇವಾಗ ನಮ್ಮ ಚಿರು ಮತ್ತೆ ಛೋಟ ಮರಿ. ಯಪ್ಪ ನಮ್ಮ ಚಿರು ಛೋಟ ಮರಿ. ಚಿರು ಎಲ್ಲೋದಾ?
ದೇವ್ರಾಣಿ ಚಿರು ಗೊತ್ತಾಯ್ತು ನನಗೆ. ನಾನು ಟಾರ್ಚ್ ಆನ್ ಮಾಡೋಕ್ಕಾಗಲ್ಲ, ಆಫ್ ಆಗಿದ್ದು ಕಾಣಿಸ್ಕೊಂಡ್ರು ಹಂಗೆ ಎಂಜಾಯ್ ಮಾಡಿ ಗೈಸ್. ಚಿರು ಎಲ್ಲ ಕ್ರೇಜಿ ಅಪ್ಪ. ಏಮಂತ ಕ್ರೇಜಿ, ಅಕ್ಕದ ಕ್ರೇಜಿ. ನಾನಿವಾಗ ಇವನೇ ಅಲ್ಲಿ ಗುರು. ಈಗ ಇವನ್ನ ಹುಡ್ಕದೇ ಇರೋ ನಮ್ಮ ಚಿರುನ. ಅದು ಎಲ್ಲಿರ್ತಾನೋ ಏನು ಕತೆನೋ, ಏನಾರ ಒಂದು ಕಿಮಿಕ್ ಮಾಡಿರ್ತಾನೆ ಗುರು ಇವನು. ಥೂ ಎಲ್ಲ ಕಣ್ಣ ಕಾಣಿಸ್ತಿದ್ದ ಚಿಕ್ಕೊಂಡಿದ್ದೀರಿ ಗೈಸ್. ಅಯ್ಯಯ್ಯೋ ನೀನ್ ಯಾರು? ಬಿಡಲ್ಲೇ ಕುಡ್ದು ಅಣ್ಣ ಫಸ್ಟ್ ಬಂದಿದ ತಕ್ಷಣ ಇಲ್ಲೇ ನೋಡುತ್ತೇನೆ ಗೊತ್ತು ನನಗೆ. ನಾವು ಎಲ್ಲ ಚಿರು ಡೀಲೇ ಮಾಡಿಲ್ಲ. 3:10 ಕಣಮ್ಮ, 2 ನಿಮಿಷ ಕಣೋ ಟೈಮು. ಬ್ಯಾಗ್ ಉಳಿಕೆನ ಹೊಂಟೋಗ್ಬಿಟ್ರ. ಇಲ್ಲ ಈ ಅಪ್ಪ ಭಯ ಬಿದೋ ಇದೆ. ಎಲ್ಲೋದ ಒಂಚೂರು ಬುಜ್ಜಿಯಲ್ಲಿ ಬುಜ್ಜಿನ ಸಿಕ್ಕಿಲ್ಲ ನನಗಿನ್ನ. ಇನ್ನು 3 ನಿಮಿಷ ಟೈಮ್ ಐತೆ ಅಕ್ಕ. ನಿಮ್ಮ ಮನೇಲೇ ಇರಬೇಕು. ಅಮ್ಮಂಗೆ ಟೆನ್ಷನ್ನು, ಎಲ್ಲಿ ಬುಜ್ಜಿ ಚಿರೋರೆಲ್ಲ ಒಳಗೆ ಕುತ್ಕೊಂಡ್ಬಿಟ್ಟಿರ್ತಾರಂತ. ಅಕ್ಕ ನಮ್ಮ ಮನೇಲಿ ಎಲ್ಲೋ ಇದೆ. ಟೈಮ್ ಮುಗಿತಾ? ಏನು ಸಿಕ್ತಾ ಇರೋ? ಎಷ್ಟು ಟೈಮ್ ತೋರ್ಸು? 3:10 ನಿಮಿಷ, ಇನ್ನೊಂದು ನಿಮಿಷ, 6 ನಿಮಿಷ ಟೈಮು. ನಂಗೆ ಇದೇ ನೆನಪೈತೈತೆ. ಈ ತೆಗೀರಿ ಇದನ್ನ ಒಂಚೂರು ಹಿಡ್ಕೊ ಹಿಡ್ಕೊ. ನನಗಿದೊಂದು ಡೌಟ್ ಐತೆ. ಅದು ಹೋಗಲೇ ಟೈಮ್ ವೇಸ್ಟ್ ಮಾಡ್ತಾನೆ ನನಗೆ. ಮೋಸ ನಂಗೆ ಡೌಟೇ. ಕರೀಲಾ ನಡಿ. ಥೋ ಮಂಚೂತ್ ಕೆಳಗೆ ಇದ್ನಾ ಗೈಸ್ ಕೊನೆಗೂ ಬಂದು ಗೆದ್ದು ಬಿಟ್ರಿ ಗೈಸ್. ಓಯೋ ಪುಣ್ಯಾತ್ಮ, ನಾನು ಜೀವನ್ ಮಾತ್ರ ಲಾಸ್ಟ್ ಅನ್ಕೊಂಡಿದ್ನಲ್ಲೋ. ಕ್ರೇಜಿ ಕ್ರೇಜಿ ಐಕ್ಯು. ನಮ್ ಚೋಟ ಮರಿಬೇಕು. ಅಯ್ಯೋ ಎಲ್ಲ ಬರ್ರಿ ಅಂತೆ ಆತುರದಿಂದ ಕಾಯ್ತಾ ಇದೀನಿ ಗೈಸ್. ಯಾವ್ದೋ ಬ್ಯಾಗ್ ಒಳಗೆ ಹಾಕಿಟ್ಟಿರ್ತಾರೆ ಪಕ್ಕ. ಇದಲ್ಲ ಬೇಡ. ಅಡ್ಗೆ ಮನೆ ಮೇಲೆ ಇಟ್ಬಿಟ್ರ. ಅಲ್ಲಿದ್ದಳ ಅಲ್ಲ ಎಲ್ಲಿ? ಅಯ್ಯೋ ಯಪ್ಪ ಬುಜ್ಜೆ. ಪರವಾಗಿಲ್ಲ ತೆಗೀರಿ. ಮಿಸ್ ಆಗ್ಬಿಡ್ತು ಗೈಸ್. ಅದೇನೋ ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ಚಿರು ಬಂದೇ ಬರ್ತಾನೆ. ಅದ್ ಹೆಂಗ್ ಬರ್ತಾನೆ ಅಂತ ನಂಗೂ ಗೊತ್ತಿಲ್ಲ. ಲೋ ಮಗ, ಕಂಗ್ರಾಚುಲೇಷನ್ಸ್. ಬಾಯ್ ಬುಜ್ಜಿ ತೋರಿಸ್ತೀನಿ ಬಾಯ್ಲಿ. ಹೆಂಗ್ ತುರ್ಕಿ ಕರ್ ನೋಡಿಲಿ ಬುಜ್ಜಿ ನೋಡಲಿ. ನೋಡಲಿ ಕಷ್ಟ ಆಗಿತ್ತು ಅವಳು ಹತ್ತಕ್ ಬೇಕೆ. ತಲೆ ಏನ್ ಗೊತ್ತಾ, ಬುಜ್ಜಿಂಗ್ ಗೆಲ್ಸ್ಬೇಕು ಅಂತ ಅಂದ್ರೆ ಏನ್ ಗೊತ್ತಾ, ದೊಡ್ಡವರಾದ್ರೆ ಹೆಂಗಿರೋ ಕಂಡು ಬಿಡ್ತಾರೆ. ಅಕ್ಕ ನಿಮ್ದು ನೆಕ್ಸ್ಟ್ ಲೆವೆಲ್ ಅಕ್ಕ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಓ ಹಿಡ್ಕೊಳ್ಳಿ ಬಾಕ್ಸ್ ಬಿತ್ತು. ಹಿಡ್ಕೊ ಬಾಕ್ಸ್. ಓ ಯಪ್ಪ. ಇವತ್ತಿನ ಈ ಒಂದು ಐಡೆಂಟ್ ಸಿಕ್ಕಲ್ಲಿ ವಿನ್ನರ್ ಬಂದ್ಬಿಟ್ಟು ಚಿರು ಮತ್ತೆ ಬುಜ್ಜಿ. ಬುಜ್ಜಿ ಮತ್ತೆ ಚಿರು. ಅಯ್ಯೋ ಬಾಪ ತಂಗಿ ಬಾರವ. ಅಯ್ಯೋ ಅಲ್ಲಿ ನೋಡಿ ಇಳಿಸ್ತಾರ ನೋಡಿ. ಫಸ್ಟ್ ಹೇಳಿದೆ ಜೀವನಕ್ಕೆ ಫಸ್ಟ್ ಪಾಪ ನಮ್ಮ ಅಮ್ಮ ಅಪ್ಪ ಏನ್ ಗೊತ್ತೇನಮ್ಮ, ಯಾವ್ದೋ ಟವಲ್ನ ಹಿಂಗ ಹಾಕೊಂಡ್ಬಿಟ್ಟು ಇಲ್ಲ ಇಲ್ಲಿ ಕೂತಿರೋದು ಟವಲ್ನ ತಲೆ ಮೇಲೆ ಹಾಕೊಂಡ್ಬಿಟ್ಟು ಇದು ಚೆಕ್ ಮಾಡಿದೆ. ಆ ಗ್ಯಾಪ್ ಅಲ್ಲಿ ಯಾರದು ಫೋನೇ ಬಂದಿಲ್ವಾ? ಶೂ ದೇವ್ರೆ ಗೈಸ್, ಐಡೆಂಟ್ ಸಿಕ್ ಅಲ್ಲಿ ಸಖತ್ತಾಗಿ ಆಡಿದ್ರು ಎಲ್ರು ಮಾತ್ರ. ನಾನು ಸಡನ್ ಆಗಿ ಇಷ್ಟಪಟ್ಟಿದ್ದು ಫಸ್ಟ್ ಅಕ್ಕ ನೋಡ್ರೆ ಇದ್ರ ಮೇಲೆ ಹೋಗೋರೆ. ಅಲ್ಲಿ ನಿಮ್ ಬೀರ್ ಮೇಲೆ ಹೋಗಿರೋದು. ಸೆಕೆಂಡು ನಾನು ಏಮನ್ ಚಾಕು ಅವ್ನು ನೋಡಿದ್ರೆ ಆ ಸಜ್ಜೆ ಮೇಲೆ ಹೋಗತ್ಕೊಂಡು ಕುತ್ಕೊಂಡು ಅವನು ಈ ಕಡೆ ಸುವೇಲ್ದು ಸಿಂಪಲ್ ಐಡೆಂಟಿಫೈ ಮಾಡಿದೆ. ನಮ್ಮಂದ ಒಂಚೂರು ಭಯ ಪಟ್ಬಿಟ್ಟೆ ನಾನು. ಅಲ್ಲಿ ಅದೇ ಇದಿತ್ತಲ್ಲ ಅದ್ರೊಳಗಡೆ ಇತ್ತು. ನಾವಮ್ಮ ಸಡನ್ ಆಗಿ ಎದುರಿಸ್ಬಿಡ್ತು. ಆಮೇಲೆ ನಾನು ಅನ್ಕೊಂಡಿದ್ನ ಯಾರಾದ್ರೂ ಒಬ್ಬ ಇವನೇ ಹೋಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಇದು ಕಾವೇರಿ 2 ಟ್ಯಾಂಕ್ ಇದೆಯಲ್ಲ ಅದ್ರ ಹಿಂದೆಗಡೆ ಹೋಗ್ಬಿಟ್ಟವ್ ಇವನು. ನಾನು ಟೈಮ್ ಹೋಗ್ಲಿ ಅನ್ಬಿಟ್ಟು ಸುದೀಪನ್
ಚಿರುನ ಚಿರುಂತ ಮೇಗೋದ್ನ ಮೇಲೋದ್ನ ಅಂತ ಮತ್ತೆ ಕರ್ಕೊಂಡೋಗ ನಂದವರೇ ನನಗೆ ಕೊನೆಗೆ ಮುಳ್ಳಾದರೆ ಅಲ್ಲ ಪ್ರೀ ಪ್ಲಾನ್ ನಮ್ಮಮ್ಮ ಟೆನ್ಷನ್ ಅಲ್ಲಿ ನಾನು ಟೆನ್ಷನ್ ಅದೇ ಅಕ್ಕ. ಗೈಸ್ ಇವನು ನೆಕ್ಸ್ಟ್ ಲೆವೆಲ್. ಅದು ಹಿಂದೆಗಡೆ ಹೋದ ಸೇಫ್ ಆಗಿ ಬಂದ ಒಟ್ಟಿನಲ್ಲಿ ನಾನು ಇವನ್ನ ಕಂಡಿಡ್ದೆ ಅನ್ಕೊಂಡಿರ್ಲಿ ಇವನು ಅದ್ರ ಹಿಂದೆನೆ ಅವನೇ ಅಂದ್ಬಿಟ್ಟು ಅವನ ಹಿಂದೆನೆ ಇವನಿದ್ದಾನೆ. ಜೀವನ್ ಸೃಜನ್ ಇಲ್ಲೇ ಸಜ್ಜ ಮೇಲೆ ಇದ್ದ. ಅಪ್ಪ ನೀನ್ ಕ್ರೇಜಿ ಪಾಪ, ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟು ಹಿಂಗ್ ಕೂತ್ಕೊಂಡ್ಬಿಡೈತಿ ಹಿಂಗೆ. ಈ ಚೇರ್ ಹಿಂದೆಗಡೆ ಐತಲ್ಲ, ಈ ಚೇರ್ ಹಿಂದೆಗಡೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಹಿಂಗ್ ಕೂತ್ಕೊಂಡ್ಬಿಡೈತಿ ಹಿಂಗೆ. ಅದು ವೈಟ್ ಕಲರ್ ಬಟ್ಟೆ. ಎನಿವೇಸ್ ಗೈಸ್, ಈ ಒಂದು ಹೈಡ್ ಅಂಡ್ ಸೀಕ್ ಅಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು. ಎಲ್ಲರ ಕಾಂಟ್ರಿಬ್ಯೂಷನ್ ಸಖತ್ತಾಗಿತ್ತು. ಹೊಡಿರಿ ಒಂದು ಚಪ್ಪಾಳೆ ನಿಮ್ಗೆ. ಅಂಡ್ ಇವತ್ತಿನ ಈ ಒಂದು ಹೈಡ್ ಅಂಡ್ ಸೀಕ್ ಅಲ್ಲಿ ವಿನ್ನರ್ ಬಂದ್ಬಿಟ್ಟು ನಮ್ಮ ಚಿರು ಮತ್ತೆ ಚೋಟ ಮರಿ. ಚೆನ್ನಾಗಿ ಆಡಿದ್ರು, ಸೂಪರ್ ಕ್ರೇಜಿ. ಬುಜ್ಜಿದ್ ಒಂಚೂರು ಹೊಟ್ಟೆ. ಆಯ್ತು ನೀವು ಸಪೋರ್ಟ್ ಮಾಡಿದ್ರ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಷ್ಟೇ. ಜೀವನ್ ಸಪೋರ್ಟ್ ಮಾಡಿದ್ವಿ. ಜೀವನ್ ಸಪೋರ್ಟ್ ಮಾಡಿದ್ವಿ. ಏನು ಗೊತ್ತಾ ಚಿರುಂತ ಮಂಚದ ಕೆಳಗೆ ನಾನು ಹೇಳ್ಕೊಟ್ಟು ಇರು ಅಂತ ನೀನು ಹೊಟ್ಟೆ ಅಂತ ಅಕ್ಕ ಹೆಂಗಿತ್ತು? ಸಾಕಾಯ್ತು. ಅಲ್ಲ ನೀವ್ ಹೆಂಗ್ ಹತ್ತದ್ರಿ ಅಂತ? ಓ ಕ್ರೇಜಿ ಬಿಡಿ. ಮಾಚಿನಿ ಹೆಂಗಿತ್ತು? ಅಲ್ಲೇ ಹೋದೆ ನೀನು? ಅವ್ರ ಐಡಿಯಾ ಕೊಟ್ಟಿದ್ದು. ಒಳಗಡೆ ಸೇರ್ಕೋ ಅದ ಫುಲ್ ಕ್ಲೋಸ್ ಮಾಡಂತ ಚೇರ್ ಇಟ್ಬಿಟ್ಟು ಸಿಕ್ಕಾಕ್ಸವ್ರೆ. ಚೇರ್ ಯಾರು ಅಲ್ಲೇ ಕೂಟಿದ್ರು, ಅಂಕಲ್ ಇಕ್ಕಿದ್ದೇನು ಅಲ್ಲಿ. ಅಲ್ಲ ಇದು ಹೆಂಗತ್ತದೆ? ಹಂಗೆ ಹತ್ತದ? ವೆಲ್ ಡನ್ ಮ್ಯಾನ್, ವೆಲ್ ಡನ್. ಅಲ್ಲ ತುಂಬಾ ರಿಸ್ಕಿನೇ ಇಲ್ದೇ ಆಡಿರೋದಂದ್ರೆ ಈ ವಯ್ಯ ಒಬ್ಬೆ. ಯಾವನ ಬೇಕಿದೆಲ್ಲ ಸುವೇಲು ಅಲ್ಲೋಡು ಏನ್ ಗೊತ್ತಾ, ಇಲ್ಲೋಡು ಅಲ್ಲಿ ಹಿಂದೆ ಕೂಡ ಹೋಗ್ಬಿಟ್ಟು ಹಿಂಗ್ ಹೆಂಗಿತ್ತು ಸುವೇಲ್? ಎಷ್ಟೊಂದು ಹುಡುಕಿದ್ರಿ. ಕೆಳಗಡೆ ಮನೆ ಬೆಟ್ಟಲ್ಗಡೆ ಎಲ್ಲ ಹೋಗ್ಬಿಟ್ಟಿದ್ದೆ ನಾನು. ರೆಸಾರ್ಟ್ ಅಲ್ಲಿ ಮಾಡಿದ್ರು ನೋಡಿ ಹೆಂಗಿತ್ತು ಸುವೇಲ್? ನನಗೆ ಹುಡುಕ್ದ ಜಾಗ ಎಲ್ಲೂ ಸಿಕ್ಕಿಲ್ಲ. ನನ್ಗೆ ಗೊತ್ತೇ ಸಿಂಪಲ್ ಆಗಿ ಸಿಗಾಕೊಂತೀನಿ ಅಂತ. ಅಟ್ಲೀಸ್ಟ್ ಒಂದು ನಂಬಿಕೆ ಇದು, ಕೆಳಗಡೆ ನಾ ಬರೋಲ್ಲ, ಆ ಮನೆಗಳು ಸಿಗಾಕೊಂಡು ಆಮೇಲೆ ನನ್ನ ಹತ್ರ ಬರ್ತಾರೆ ಅಂತ. ಕ್ರೇಜಿ ಕ್ರೇಜಿ ಅಂತ ಗೊತ್ತಿತ್ತು. ಅವ ಹೆಂಗಿತ್ತು? ನಾನ್ ಡ್ರಮ್ ಒಳಗ್ ಹೋಗೋಣ ಅನ್ಕೊಂಡೆ, ಇವ್ನು ಡ್ರಮ್ನೇ ದಬಾಕ್ತಾ ಆಗ್ಲಿಲ್ವಾ? ನಾನ್ ಡ್ರಮ್ ಚೆಕ್ ಮಾಡ್ದೆ, ಈಸಿಯಾಗಿ ಗೊತ್ತಾಯ್ತು. ಇಲ್ಲಿರೋ ಡ್ರಮ್ ಹಾ ಹೆಂಗಿತ್ತಣ? ವಿನ್ನರ್ ಆಗಿದ್ಯಾ? ಏನ್ ಪ್ಲಾನ್ ಮಾಡಿದೆ ಒಳಗಡೆ ಹೋಗೋದಿಕ್ಕೆ? ಫಸ್ಟ್ ನಾನೇ ಹೋಗ್ಬಿಟ್ಟೆ ಬಿಟ್ಟು ಆಮೇಲೆ ಜೀವನ್ ಬಿಡು, ಫಸ್ಟ್ ಜೀವನ್ ಬಲಿಕ ಈಗ ಹೋದ್ರೆ ನನಗೆ ತಳ್ಬಿಡು ಜಾಸ್ತಿ ಅಂತ ಅದ್ ಎಂತ ಕತ್ಲೆ ಗೊತ್ತಾ, ಮಂಚದ ಕೆಳಗಡೆ ಒಂಚೂರು ಕನ್ನಡಕ್ ಆಯ್ತಿರ್ಲಿಲ್ಲ. ಇಷ್ಟೇ ಇರೋದು. ಮಲ್ಕೋಬಿಟ್ಟಿದೀನಿ ನಾನು. ಇವನ್ ಜೀವನ್ ಬಂದ್ 2 ಸರಿ ತಟ್ಟ ಆವಾಗ ಎದ್ದಿದ್ದ. ಹಾರಕ್ಕ ಇವನು ಅಲ್ಲೂ ನಿದ್ದೆ ಮಾಡ್ತಾನೆ. ಬಟ್ ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ಸುಜಾ ಹೆಂಗಿತ್ತು? ಚೆನ್ನಾಗಿತ್ತು. ಫುಲ್ ಸ್ಟಂಟ್ ಮಾಡಕ್ ಹೋದೆ, ಬೇಡ ಅಂದ್ಬಿಟ್ಟು ಅಲ್ಲೇ ಅಲ್ಲಿ ಒಂದ್ ಚೂರ್ ನಿನ್ ತಲೆ ಗೊತ್ತಾಯ್ತು, ಇಲ್ಲ ಅಂದಿದ್ರೆ ನಂಗೆ ಗೊತ್ತಾಯ್ತಿರ್ಲಿಲ್ಲ. ಬರೀ ತಲೆ ಕೂದಲು ಗೊತ್ತಾಯ್ತು ನಂಗೆ. ಹಿಂಗೆ ಕಾಣಿಸ್ತೀಯ ಅನ್ಕೊಂಡು ಹಿಂಗಿದ್ದೀನಿ ನೋಡ್ರಿ. ಅಲ್ಲ ನಾನು ಈ ಕಡೆ ಬಂದಾಗ ನೀನ್ ಹಿಂಗ್ ಬರ್ಬೋದಿತ್ತು, ಈ ಕಡೆ ಬಂದಾಗ ನಂಗೆ ಹೋಗ್ಬೇಕಿತ್ತು. ನೀನ್ ಬಂದಿ ನೋಡ್ದೆ, ಯಾವ ಕಡೆ ಬರ್ದೆ ಅಂತ ಗೊತ್ತಾಗ್ಲಿಲ್ಲ, ಇಲ್ಲಾಂದ್ರೆ ಮುಚ್ಚಿಕೊಂಡ್ಬಿಟ್ಟೆ. ಅದೇ ನೀನ್ ಹೋದಲ್ಲ ಚಿರು, ಅಲ್ಲಿ ಇರ್ತಾನೆ 2 ಟ್ಯಾಂಕು, ಈ ಕಡೆ ಅಲ್ಲಿ ಇವನ್ ಹೋಗಿದ್ದು. ಇವನ್ ಸೈಜ್ ಇದ್ರೆ ಆರಾಮಾಗಿ ಇದ್ಬಿಡ್ದೆ. ಹೆಂಗಿತ್ತಮ್ಮ ಜೀವನ್? ಆಡ್ದ? ಫಸ್ಟ್ ಇವನೇ ಔಟ್ ಆಗಿದ್ದು. ಚೆನ್ನಾಗಿತ್ತು ಬಾಬಾ ಸೂಪರ್ ಆಗಿತ್ತು. ನನಗೆ ಸಿಗ್ಲಿಲ್ಲ ಜಾಗ ಹುಡ್ಕಕ್ಕೆ. ಫ್ಲಾಶ್ ಬ್ಯಾಕ್. ಇವ್ರೆಲ್ಲ ಸೇರ್ಸ್ ಔಟ್ ಮಾಡೋದಕ್ಕೆ ಟೈಮ್ ಆಗೋಯ್ತು. ಬುಜ್ಜಿ ಏನ್ರಿ ನಿಮ್ನ ತೆಗ್ದು ಬಿಸಾಕಿರೋದು? ಸೇರ್ಸ್ ಔಟ್ಗೆ 5 ನಿಮಿಷ 2 ನಿಮಿಷ ಎಲ್ಲ ಎತ್ತಿ ಅವೆಲ್ಲ ಜೋಡಿಸಿ ಮತ್ತೆ ಬಿಡು ವೆಲ್ ಡನ್, ವೆಲ್ ಪ್ಲೇಡ್ ಗೈಸ್. ಸೂಪರ್ ಆಗಿ ಆಡಿದ್ರು. ನಾನು ಲಾಸ್ಟ್ ಅಲ್ಲಿ ಇವ್ರೆಲ್ರಿಗೂ ಗೈಸ್ ಏನಂತ ಹೇಳಕ್ ಬಂದೆ, ನಾನು ಲಾಸ್ಟ್ ಅಲ್ಲಿ ಯಾರು ಇರ್ತಾರೋ ಅವರಿಗೆ ಏನ್ ಕೊಡ್ಬೇಕು ಅಂತ ಇದ್ದಿದ್ದಂದ್ರೆ 3 months ರೀಚಾರ್ಜ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದ್ದಿದ್ದು. 3 months ರೀಚಾರ್ಜ್. ಆದ್ರೆ ಇವಾಗ ಇಲ್ಲಿ ಇಬ್ರಿಗೂ ಬಂದೈತೆ. ಏನ್ ಮಾಡ್ಬೇಕು? ಎರಡೆರಡು ಆಗಲ್ಲ, ಒಂದೇ. ಇಬ್ರು ಒಪ್ಪಂದಕ್ಕೆ ಬನ್ನಿ. ನನ್ಗೆ ಇಲ್ಲ ಆಗ್ಬೇಕು. 2 months ಅವ್ನಿಗೆ ಕೇಳು, 1 month ನಿಂಗೇನು ಇಲ್ಲ ತಾನೆ. 3 months ಹಾಕ್ಸ್ಕೊಂಡ್ರೆ ನೋಡ್ಕೊ. ಇದು ನಂಬೇಡ. ವೇಸ್ಟ್ ಆಗುತ್ತೆ. ಬುಜ್ಜಿ ನಿನ್ ಕೈಲದೆ ಒಂದ್ ಇಲ್ಲ ಹಾಕ್ಸಿಲ್ಲ, 2 ಇಲ್ಲ ಅಷ್ಟೇ. ನಿನ್ನಿಷ್ಟ. ನಿಮ್ಮಿಬ್ರು ಒಂದ್ ಅಲ್ಲ ಹಾಕ್ಸ್ತಿ ಅಂದ್ರೆ ನಿನ್ನಿಷ್ಟ, ಏನ್ ಬೇಕಾರ ಮಾಡು. ಇಬ್ರು ಈಕ್ವಲ್ ಆಗಿದ್ದಾರೆ. ಇಬ್ರಿಗೂ 3 months ಹಾಕ್ಸಪ್ಪ. ಇದು ಕರೆಕ್ಟ್ ಇದು ನಾವ್ ಅನ್ಕೊಂಡಿದ್ದು ಇವನಿಗೆ 1 ಹಾಕ್ಸು, ಇವ್ರಿಗೆ 2 ಹಾಕ್ಸು. ನಾನು ಜಾಸ್ತಿ ನಿಂತಿರಲಿಲ್ಲ. ಅವನು ಗೆದ್ದವ್ರೆ.
ಅದಕ್ಕೆ ಬೇಡ ಅದಕ್ಕೆ ಬೇಡ, ಇಬ್ರಿಗೂ 2 months ಅಷ್ಟೇ, ಈಕ್ವಲ್. ಡನ್ ಈಕ್ವಲ್. ವೆಲ್ ಪ್ಲೇಡ್. ಎಲ್ರು ತುಂಬಾ ಡೆಡಿಕೇಶನ್, ಸಖತ್ತಾಗಿ ಆಡಿದ್ರೆ, ಕ್ರೇಜಿಯಾಗಿ ಆಡಿದ್ರೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೈಸ್ ಈ ತರ ಎಲ್ಲ ಆಡ್ತಾರಂತ. ಯಪ್ಪ ನಾನು ಒಂದ್ ಸೆಕೆಂಡಿಗೆ ಶಾಕ್, ಅವ್ನು ನೋಡ್ರಿ ಗಾಬರಿ ಬಿದ್ದೋದೆ ಹೇಮಂತ ನೋಡ್ಬಿಟ್ಟು ನಾನು. ಕ್ರೇಜಿ. ಸೊ ಫೈನಲಿ ಗೈಸ್, ಇವತ್ತಿನ ಈ ಒಂದು ಐಡೆನ್ಸಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ನೆಕ್ಸ್ಟ್ ವ್ಲಾಗು ನಾವೆಲ್ಲರೂ ಸೇರಿ ಒಂದು ವಿಲ್ಲಾಗೆ, ಯಾವ್ದಾರ ಒಂದು ದೊಡ್ಡ ಇರೋ ಒಂದು ವಿಲ್ಲಾಗೆ ಮನೆ ಕಟ್ಸ್ತಾವ್ರ ಮನೇಲಿ ಚಿಕ್ಕ ಮನೆ ಯಾವ್ದು ಮನೆ ಅಪ್ಪ 3 ಕೋಟಿ ಹೊಡೆಯಲ್ಲ ಹಿಂಗ್ ಮಾತಾಡಂಗ ಬಿಟ್ಟವ್ರೆ. ನಾವೆಲ್ಲರೂ ಒಂದು ವಿಲ್ಲಾಗ್ ಹೋಗ್ಬಿಟ್ಟು ಒಂದು ಐಡೆನ್ಸಿ ಆಡ್ಬೇಕಾ ಬೇಡ ಅನ್ನೋದು ಕಾಮೆಂಟ್ ಹಾಕಿ, ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಸೊ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಬ್ಲಾಗ್ ಆಯ್ತರಿ, ಬೈ.